ವೀಕ್ಷಕರ ನಮಸ್ಕಾರ. ಆಸೀಸ್ ನಾಡಲ್ಲಿ ಸ್ಫೋಟಕ ಶತಕ ಬಾರಿಸಿ ರೋಹಿತ್ ಶರ್ಮಾ ಬರೆದಿರುವ ಹೊಸ ದಾಖಲೆಯ ಇನ್ನು ವೀಕ್ಷಕರೇ ಅದೇ ರೀತಿಯಾಗಿ ಈ ಶತಕದ ಮೂಲಕ 180 ವರ್ಷಗಳ ದಾಖಲೆ ಸಮೇತ ಕೂಡ ರೋಹಿತ್ ಶರ್ಮಾ ಅವರು ಮುರಿದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಈ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡವು ಗೆಲುವಿನತ್ತ ಮುನ್ನುಗ್ಗಿದೆ. ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 295 ರನ್ಗಳ ಗೆಲುವು ಸಾಧಿಸಿ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿತು. ಇನ್ನು ವೀಕ್ಷಕರೇ, ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿದ ರೋಹಿತ್ ಶರ್ಮಾ ಅವರು ಸ್ಫೋಟಕ ಶತಕ ಬಾರಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರ ಈ ಸ್ಫೋಟಕ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಮತ್ತು ವೀಕ್ಷಕರೇ, ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಮೊನ್ನೆ ಮುಕ್ತಾಯಗೊಂಡಿತು. ಹೌದು ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 295 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಮಹತ್ವದ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಇದೀಗ ಮುನ್ನಡೆ ಪಡೆದುಕೊಂಡಿದೆ. ಆದರೆ ವೀಕ್ಷಕರೇ, ಉಳಿದಿರುವಂತಹ ಪಂದ್ಯಗಳನ್ನು ಕೂಡ ಟೀಮ್ ಇಂಡಿಯಾ ತಂಡವು ಗೆಲ್ಲಬೇಕಿದೆ. ಹೌದು, ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಲು ಟೀಮ್ ಇಂಡಿಯಾ ತಂಡಕ್ಕೆ ಇನ್ನು ಉಳಿದಿರುವಂತಹ 4 ಟೆಸ್ಟ್ ಪಂದ್ಯಗಳು ತುಂಬಾ ಮಹತ್ವದ ಪಂದ್ಯಗಳಾಗಿವೆ. ಹೌದು, ಈ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಆಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ SSB ಜೈಸ್ವಾಲ್, ವಿರಾಟ್ ಕೊಹ್ಲಿ, ನಿತೀಶ್ ಕುಮಾರ್ ರೆಡ್ಡಿ, ರಿಷಬ್ ಪಂತ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ನಿತೀಶ್ ರಾಣಾ, ಮೊಹಮ್ಮದ್ ಸಿರಾಜ್ ಇನ್ನು ಉಳಿದಂಥ ಬೌಲರ್ಸ್ಗಳು ಉತ್ತಮವಾಗಿ ಪ್ರದರ್ಶನ ಮಾಡಿ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡರು. ಇನ್ನು ವೀಕ್ಷಕರೇ, ಉಳಿದಿರುವಂಥ 4 ಟೆಸ್ಟ್ ಪಂದ್ಯಗಳಲ್ಲಿ ಕಾಂಗ್ರೋ ಪಡೆಯು ಈ ಆಟಗಾರರ ಮೇಲೆ ಸ್ಟ್ರಾಟಜಿ ಮಾಡಿಕೊಂಡು ಬರಬಹುದು. ಹೌದು ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡವು ಯಾವ ಹಂತದಲ್ಲಾದರೂ ಕೂಡ ಈ ಒಂದು ಟೆಸ್ಟ್ ಸರಣಿಗಳಲ್ಲಿ ಕಂಬ್ಯಾಕ್ ಮಾಡಬಹುದು. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಮೊನ್ನೆ ಭಾರತ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ಇದೀಗ ಅಡ್ಲೇಡ್ ಅಂತಾರಾಷ್ಟ್ರೀಯ ಮೈದಾನಕ್ಕೆ ತಲುಪಿದೆ. ಹೌದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ನಡೆದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಅವರು ಸ್ಫೋಟಕ ಶತಕ ಬಾರಿಸಿದ್ದಾರೆ. ಹೌದು, ಮೊದಲ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಪರ್ಸನಲ್ ಕಾರಣಗಳಿಂದ ಹಿಂದೆ ಉಳಿದಿದ್ದರು. ಇನ್ನು ವೀಕ್ಷಕರೇ, ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಇನ್ನು ಉಳಿದಿರುವಂತಹ 4 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ಆದರೆ ವೀಕ್ಷಕರೇ, ಇಂದು ನಡೆದ ವಾರ್ಮಪ್ ಪಂದ್ಯದಲ್ಲಿ ಆಸೀಸ್ ನಾಡಲ್ಲಿ ರೋಹಿತ್ ಶರ್ಮಾ ಅವರು ಸ್ಫೋಟಕ ಶತಕ ಬಾರಿಸಿ 180 ವರ್ಷಗಳ ದಾಖಲೆ ಸಮೇತ ಮುರಿದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರು. ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಡಲು ಬಂದಿದ್ದ ರೋಹಿತ್ ಶರ್ಮಾ ಅವರು ಆಡಿದಂಥ 25 ಎಸೆತಗಳಲ್ಲಿ ಸ್ಫೋಟಕವಾಗಿ 102 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರು ಹೊಡಿಬಡಿ ಆಟಕ್ಕೆ ಮುಂದಾಗಿ ಸ್ಫೋಟಕ ಶತಕ ಬಾರಿಸಿದರು. ಹೌದು, ಈ ಒಂದು ಸ್ಫೋಟಕ ಶತಕದ ಮೂಲಕ ರೋಹಿತ್ ಶರ್ಮಾ ಅವರು ಇದೀಗ ಆಸೀಸ್ ನಾಡಲ್ಲಿ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ಬಗ್ಗೆ ಇರುವಂತಹ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಮುಂಬರುವಂಥ 4 ಟೆಸ್ಟ್ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅವರು ಆಡಲಿದ್ದಾರಾ ಅಥವಾ ಇಲ್ವಾ ಎಂಬುದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ಇದಾಗಿತ್ತು ಅಡ್ಲೇಡ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದಂಥ ವಾರ್ಮಪ್ ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.